ವೆನ್ ಗ್ರೀನ್ ಫ್ಲಾಗ್ ಕ್ಲಿಕ್ಡ್ ಇವೆಂಟ್ ಏನು ಮಾಯಾ? ಗ್ರೀನ್ ಫ್ಲಾಗ್ ಇವೆಂಟ್ ಸ್ಕ್ರಾಚ್ನಲ್ಲಿ ವಿಶೇಷ ಬ್ಲ್ಯಾಕ್ ಆಗಿದ್ದು ಅದು ನಿನ್ನ ಪ್ರಾಜೆಕ್ಟ್ಗೆ ಪ್ರಾರಂಭ ಬಟನ್ ಇದ್ದಂತೆ. ನೀನು ಅದನ್ನು ಕ್ಲಿಕ್ ಮಾಡಿದಾಗ ನಿನ್ನ ಪ್ರಾಜೆಕ್ಟ್ ಪ್ರಾರಂಭವಾಗುತ್ತದೆ. ಹಾಗಾದರೆ ಇದು ಪ್ರಾರಂಭ ಮಾಡುವ ಬಟನ್. ಹೌದು, ನೀನು ಹಸಿರು ಫ್ಲಾಗ್ ಐಕಾನ್ ಅನ್ನು ಕ್ಲಿಕ್ ಮಾಡಿದಾಗ ಮರಾಕಿ ಸ್ಕ್ರಾಚ್ ಪರದೆಯ ಕೆಳಗಿನ ಬಲಮೂಲೆಯಲ್ಲಿ ಗೋ ಎಂದು ಹೇಳಿದಂತೆ ಹಸಿರು ಧ್ವಜ ಇವೆಂಟ್ ಅನ್ನು ಪ್ರಚೋದಿಸುತ್ತದೆ ಮತ್ತು ಅದರ ಕೆಳಗಿನ ಯಾವುದೇ ಬ್ಲ್ಯಾಕ್ಗಳು ರನ್ ಆಗುತ್ತದೆ. ಈಗ ನನಗೆ ಅರ್ಥವಾಯಿತು. ನೀನು ಪ್ರಾರಂಭದ ಬಟನ್ ಅನ್ನು ಒತ್ತಿದರೆ ನಿನ್ನ ಪ್ರಾಜೆಕ್ಟ್ ಪ್ರಾರಂಭವಾಗುತ್ತದೆ. ಹಾಗಾದರೆ ನಮ್ಮ ಪ್ರಾಜೆಕ್ಟ್ನಲ್ಲಿ ವೆನ್ ಗ್ರೀನ್ ಫ್ಲಾಗ್ ಪ್ರೆಸ್ಡ್ ಇವೆಂಟ್ ಅನ್ನು ನಾವು ಎಲ್ಲಿ ಬಳಸುತ್ತೇವೆ? ನಮ್ಮ ಯೋಜನೆಯ ಆರಂಭದಲ್ಲಿ ವಿಷಯಗಳನ್ನು ಹೊಂದಿಸಲು ನಾವು ಸಾಮಾನ್ಯವಾಗಿ ಗ್ರೀನ್ ಫ್ಲಾಗ್ ಇವೆಂಟ್ ಅನ್ನು ಬಳಸುತ್ತೇವೆ ಮತ್ತು ಸ್ಪ್ರಿಂಟ್ಗಳಲ್ಲಿ ಪ್ರಾರಂಭಿಸಬೇಕು, ಅವು ಗೋಚರಿಸಬೇಕು ಬೇಡವೇ ಎಂದು ನಮ್ಮ ಪ್ರಾಜೆಕ್ಟ್ ಚಾಲನೆಗೊಳ್ಳುವ ಪ್ರಾರಂಭಿಸುವ ಮೊದಲು ನಾವು ಸಿದ್ಧಗೊಳಿಸಬೇಕಾದ ಇತರ ಸಂಗತಿಗಳನ್ನು ಹೇಳುವ ಹಾಗೆ. ಸರಿ. ನಮ್ಮ ಯೋಜನೆಯಲ್ಲಿ ನಮ್ಮ ಕಥೆಯನ್ನು ಪ್ರಾರಂಭಿಸಲು ನಾವು ಗ್ರೀನ್ ಫ್ಲಾಗ್ ಇವೆಂಟ್ ಅನ್ನು ಬಳಸುತ್ತೇವೆ ಮತ್ತು ನಮ್ಮ ಪಾತ್ರವು ವಿವಿಧ ನಗರಗಳಲ್ಲಿ ಅವರ ಸಾಹಸಗಳನ್ನು ಮಾಡುವ ಮೊದಲು ಎಲ್ಲವನ್ನೂ ಹೊಂದಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುತ್ತೇವೆ. ಉದಾಹರಣೆಗೆ, ಗ್ರೀನ್ ಫ್ಲಾಗ್ ಕ್ಲಿಕ್ ಮಾಡಿದಾಗ ನಾನು ಬ್ಲ್ಯಾಕ್ ಡ್ರಾಪ್ ಅನ್ನು ಒಣಭೂಮಿಯಲ್ಲಿ ಬದಲಾಯಿಸಬಹುದೇ? ಅಲ್ಲಿಂದಲೇ ನಮ್ಮ ಕತೆ ಪ್ರಾರಂಭವಾಗುತ್ತದೆ ಅಲ್ಲವೇ? ಹೌದು, ಗೋವಾದಲ್ಲಿ ಎದುರಿಸುತ್ತಿರುವ ಅರಣ್ಯನಾಶದ ಸಮಸ್ಯೆಯನ್ನು ತೋರಿಸುವ ಒಣಭೂಮಿಯ ಹಿನ್ನೆಲೆ ನಮ್ಮ ಆರಂಭಿಕ ಹಂತವಾಗಿದೆ. ನಮ್ಮ ಯೋಜನೆಯಲ್ಲಿ ಗ್ರೀನ್ ಫ್ಲಾಗ್ ಇವೆಂಟ್ ಅನ್ನು ಬಳಸಲು ನಾನು ಎದುರು ನೋಡುತ್ತಿದ್ದೇನೆ. ಸ್ಕ್ರಾಚ್ನಲ್ಲಿ ನಾವು ನಮ್ಮದೇ ಆದ ಕಥೆಗಳು ಮತ್ತು ಪಾತ್ರಗಳನ್ನು ರಚಿಸಬಹುದು. ನಾವು ಅವರಿಗೆ ಏನು ಬೇಕಾದರೂ ಮಾಡುವಂತೆ ಮಾಡಬಹುದು. ಹಸಿರು ಧ್ವಜದ ಇವೆಂಟ್ ಅನ್ನು ನಮ್ಮ ಸ್ಪ್ರಿಂಟ್ಗಳು ವೇದಿಕೆಯಲ್ಲಿ ಆರಂಭಿಕ ಸ್ಥಾನವನ್ನು ಪಡೆದುಕೊಳ್ಳಬಹುದು ಅಥವಾ ಆರಂಭದಲ್ಲಿ ಏನಾದರೂ ಹೇಳಲು ಬಯಸಬಹುದೇ? ನಾನು ನಮ್ಮದೇ ಕಥೆಯನ್ನು ಸ್ಕ್ರಾಚ್ ಪ್ರಾಜೆಕ್ಟ್ನಲ್ಲಿ ಹೇಳಲು ಬಯಸುತ್ತೇನೆ. ನಾನು 3 ವಿಭಿನ್ನ ಸ್ಥಳಗಳಲ್ಲಿ ಅಂದರೆ ಗೋವಾ, ದೆಲ್ಲಿ, ಒರಿಸ್ಸಾ ಈ 3 ಸಮಸ್ಯೆಗಳನ್ನು ನೋಡಿದ್ದೇನೆ. ನಾನು ಈ ಸಮಸ್ಯೆಯನ್ನು ಸ್ಕ್ರಾಚ್ ಪ್ರಾಜೆಕ್ಟ್ ಮೂಲಕ ಕತೆ ಹೇಳಲು ಬಯಸುತ್ತೇನೆ. ಹೌದು, ನಾವು ಅದನ್ನು ಮಾಡಬಹುದು. ಇದೊಂದು ಒಳ್ಳೆಯ ಉಪಾಯ. ಮತ್ತು ನಿನಗೆ ಇನ್ನೊಂದು ವಿಷಯ, ಮುಂದಿನ ಸವಾಲನ್ನು ನೀನೇ ಏಕೆ ತೆಗೆದುಕೊಳ್ಳಬಾರದು? ನೀನು ಅದನ್ನು ಮಾಡಿ ಮುಗಿಸುತ್ತೀಯಾ ಎಂದು ನನಗೆ ಗೊತ್ತಿದೆ.